ನನ್ನ ಹಳೆಯ ಜೀವನದ ಬಗ್ಗೆ ಹೇಳ್ಕೊಳ್ಳೋಷ್ಟು ಒಳ್ಳೇದೇನೂ ಇಲ್ಲ. ನಾನು ಕೆಟ್ಟ ನೆನಪುಗಳಿಂದ ಆಚೆ ಬರಬೇಕು ಅಂತ ತುಂಬ ಒದ್ದಾಡಿದ್ದೀನಿ, ಈಗಲೂ ಒದ್ದಾಡ್ತಾ ಇದ್ದೀನಿ. ಕನಸುಗಳನ್ನ ಸುಲಭವಾಗಿ ಮರ್ತುಬಿಡ್ಬೋದು, ಆದರೆ ಜೀವನ ಕೊಡೋ ಪೆಟ್ಟುಗಳನ್ನು ಮರೆಯೋದು ತುಂಬ ಕಷ್ಟ. ಅವರಿಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ನಾನು ಇದ್ದಕ್ಕಿದ್ದ ಹಾಗೆ ಆ ರೀತಿ ನೇರವಾಗಿ ಕೇಳಬಾರ್ದಾಗಿತ್ತು. ಪಾಪ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ, ಊಟ ಮಾಡಿರ್ತಾರೋ ಇಲ್ವೋ, ಹಾಗೆ ಏನಾದರೂ ಮಲ್ಕೊಂಡ್ಬಿಟ್ಟಿದ್ರೆ ಅವರು. ಒಂದ್ಸರ್ತಿ ಕಾಲ್ ಮಾಡಿ ನೋಡ್ಲಾ? ಇಷ್ಟಕ್ಕೂ ಅವ್ರು ಕೇಳಬಾರ್ದು ಏನು ಕೇಳಿದ್ರು? ಯಾರಿಗೇ ಆಗಲಿ ಅವ್ರು ಪ್ರೀತಿಸೋರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ. ಅದಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಪಾಪ ಏನು ಬೇಜಾರು ಮಾಡಿಕೊಂಡ್ರು ಏನು. ಫೋನ್ ಮಾಡಿ ಸಾರಿ ಕೇಳೋಣ ಅಂದರೆ ಫೋನು ಕನೆಕ್ಟ್ ಆಗ್ತಾಯಿಲ್ಲ. ಕಡೆ ಸಲ ಮಾಡಿಬಿಡ್ತೀನಿ. ಹಲೋ ಜಾನಕಿ ಅವರೇ, ನೀವು ಸದಾ ನನ್ನ ಮನಸ್ಸಲ್ಲೇ ಇರ್ತೀರ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೇನು ನಾನು ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ನೀವೇ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ. ನೀವು ನನಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡ್ರ? ಯಾಕೆ? ನಾವಿಬ್ಬರು ಮಾತಾಡೋದಕ್ಕೆ ವಿಷಯನೇ ಬೇಕು ಅಂತಿಲ್ವಲ್ಲ? ಆದರೆ ನಾನೀಗ ಕಾಲ್ ಮಾಡಿದ್ದಕ್ಕೆ ಕಾರಣ ಇದೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆನಾ? ಯಾಕೆ? ಆಗಲೇ ನಾನು ನಿಮ್ಮ ಹತ್ರ ಏನೇನೋ ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ವೀರು. ನಾನು ಕೂಡ ಸಣ್ಣ ವಿಷಯನ ದೊಡ್ಡದು ಮಾಡಿ ಏನೇನೋ ಮಾತಾಡ್ಬಿಟ್ಟೆ, ನನ್ನೂ ಕ್ಷಮಿಸ್ಬಿಡಿ ಪ್ಲೀಸ್. ಸರಿ, ಹಾಗಾದರೆ ಇಬ್ಬರು ಒಬ್ರನ್ನೊಬ್ರನ್ನ ಕ್ಷಮಿಸಿ ಬೇರೆ ಏನಾದರೂ ಮಾತಾಡೋಣ. ಮನಸ್ತಾಪಗಳು ಇಷ್ಟೊಂದು ಬೇಗ ಪರಿಹಾರ ಆಗುತ್ತೆ ಅಂದರೆ ಜೀವನ ಎಷ್ಟು ಸುಂದರವಾಗಿರುತ್ತಲ್ವಾ? ಕೆಲವೊಂದು ಮನಸ್ತಾಪಗಳೇ ಹಾಗೆ, ಅದಕ್ಕೆ ಕಾರಣನೇ ಬೇಕು ಅಂತ ಇಲ್ಲ. ನಿಜವಾದ ಕಾರಣ ಹುಡುಕ್ತಾ ಹೋದ್ರೆ ಇಷ್ಟು ಚಿಕ್ಕ ಕಾರಣಕ್ಕೆ ನಾವು ಸಂಬಂಧಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಾ ಅನ್ಸತ್ತೆ. ನಾವು ಯಾರನ್ನಾದರೂ ತಪ್ಪಾಗಿ ತಿಳ್ಕೊಳ್ಳೋ ಮುಂಚೆ ಅವ್ರು ನಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದನ್ನು ಫಸ್ಟ್ ತಿಳ್ಕೊಬೇಕು. ನಿಜ ವೀರು, ನಿಮ್ಮ ಮಾತು ಕೇಳ್ತಿದ್ದ ಹಾಗೆ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ನೆನಪಾಗ್ತಿದ್ದಾಳೆ. ನಾನು ಮತ್ತೆ ಅವಳು ಅಕ್ಕಪಕ್ಕದ ಮನೇಲಿದ್ವಿ. ಚಿಕ್ಕಂದಿನಿಂದನೂ ತುಂಬ ಒಳ್ಳೆ ಸ್ನೇಹಿತರು. ಆದರೆ ನಮ್ಮ ಮರದ ಎಲೆಗಳು ಅವ್ರ ಮನೆ ಮೇಲೆ ಬೀಳ್ತಾ ಇತ್ತು. ಈ ಒಂದು ಸಣ್ಣ ಕಾರಣಕ್ಕೆ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಮನಸ್ತಾಪ ಶುರುವಾಯಿತು. ಆ ಮನಸ್ತಾಪ ಕಂಟಿನ್ಯೂ ಆಗಿ ನಮ್ಮಿಬ್ರು ಸ್ನೇಹಕ್ಕೂ ಎಫೆಕ್ಟ್ ಆಯಿತು. ನಾನು ಅವಳು ಜಗಳ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ನಾವಿಬ್ರು ಜಗಳ ಮಾಡ್ತಿದ್ದ ಹಾಗೆ ಕಾಲೇಜಲ್ಲಿ ಇದ್ದವರು ನಮ್ಮಿಬ್ರು ಮನಸ್ತಾಪನ ದೊಡ್ಡದು ಮಾಡಬೇಕು ಅಂತ ಒಬ್ರ ಬಗ್ಗೆ ಇನ್ನೊಬ್ರಿಗೆ ಚಾಡಿ ಹೇಳೋದಕ್ಕೆ ಶುರು ಮಾಡಿದ್ರು. ಅವ್ರಿವ್ರ ಮಾತನ್ನ ನಂಬಿಕೊಂಡು ನನಗೆ ಅವಳ ಮೇಲೆ ಕೋಪ ಬಂತು, ಅವಳಿಗೆ ನನ್ನ ಮೇಲೆ ಕೋಪ ಬಂತು. ಆದ್ರೆ ಒಂದಿನ ನಾವಿಬ್ರು ಕೂತು ಒಟ್ಟಿಗೆ ಕಳೆದ ಒಳ್ಳೆ ಕ್ಷಣಗಳ ಬಗ್ಗೆ ಮಾತಾಡ್ಕೊಂಡ್ವಿ. ನಮ್ಮಿಬ್ರು ಮನಸ್ಸಲ್ಲಿದ್ದದನ್ನ ನೇರವಾಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ವಿ. ಇನ್ನೊಂದು ವಿಷಯ ಗೊತ್ತಾ, ನಮ್ಮಿಬ್ರು ಮನಸ್ಸಲ್ಲೂ ಒಬ್ರ ಬಗ್ಗೆ ಇನ್ನೊಬ್ರಿಗೆ ಪ್ರೀತಿ ಇತ್ತು. ಆದ್ರೆ ಅವ್ರಿವ್ರು ಹಚ್ಚಿದ ಬೆಂಕಿ ನಮ್ಮ ಸ್ನೇಹನ ಸುಡ್ತಾ ಇತ್ತು. ವೆರಿ ಗುಡ್. ಆ ವಯಸ್ಸಿನಲ್ಲೇ ನಿಮ್ಗೆ ಎಷ್ಟು ಪ್ರಬುದ್ಧತೆ ಇತ್ತು. ಇದನ್ನು ಕೇಳಿ ಸಂತೋಷ ಆಗುತ್ತೆ. ನೀವು ಅವ್ರಿವ್ರ ಮಾತು ಕೇಳಿ ಸ್ನೇಹನ ಕಳ್ಕೊಂಡಿಲ್ವಲ್ಲ, ಗಟ್ಟಿ ಮಾಡ್ಕೊಂಡ್ರಿ. ಸ್ನೇಹದ ಬಗ್ಗೆ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ. ಅಂದಾಗೆ ವೀರು, ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ಖಂಡಿತ ಇದ್ದೇ ಇರ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆನೂ ನನಗೆ ಹೇಳ್ತೀರಾ? ಒಬ್ಬ ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿ ಹೊಟ್ಬಿಟ್ಟ. ಏನು ಮಾತಾಡ್ತಿದ್ದೀರಾ ವೀರು ಅವರೇ? ಹೌದು ಜಾನಕಿ ಅವರೇ, ಅವನ್ನ ನಾನು ತುಂಬ ನಂಬಿದ್ದೆ. ಆದರೆ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ. ವೀರು ಅವರೇ, ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮಗೆ ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಅದನ್ನು ಕಣ್ಣಾರೆ ನೋಡಿದ್ದೀರಾ? ಅಥವಾ ಅವ್ರು ನಿಮಗೆ ಮೋಸ ಮಾಡಿದ್ದು ಸಾಕ್ಷಿ ಸಮೇತ ಏನಾದರೂ ನಿಮಗೆ ಗೊತ್ತಾಗಿದೆಯಾ? ನಾನು ಕಣ್ಣಾರೆ ಏನು ನೋಡಿಲ್ಲ, ಆದರೆ ಅವ್ನು ಮೋಸ ಮಾಡಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಹೇಗೆ ವೀರು ಅವರೇ? ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ. ನಾನು ನಿಮ್ಮನ್ನ ನೋಡಿರೋ ಹಾಗೆ ನೀವು ಸಾಮಾನ್ಯವಾಗಿ ಯಾರನ್ನೂ ಅಷ್ಟೊಂದು ಹಚ್ಕೊಳ್ಳೋದಿಲ್ಲ.
ಅಂಥದ್ರಲ್ಲಿ ಅವ್ರು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದರೆ ಅವ್ರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇರತ್ತೆ, ಹಾಗೆ ನಿಮ್ಮ ಮನಸ್ಸಲ್ಲೂ ಅವ್ರ ಬಗ್ಗೆ ಪ್ರೀತಿ ಇರತ್ತೆ. ಅಂಥದ್ರಲ್ಲಿ ಮೋಸ ಹೇಗಾಯ್ತು? ಬಿಡಿ, ಆ ಮಾತೆಲ್ಲ ಈಗ ಯಾಕೆ? ಇಲ್ಲ ವೀರು ಅವರೇ, ಇಂಥ ಪರಿಸ್ಥಿತಿನೇ ನನ್ನ ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಮಧ್ಯೆ ಬಂದಿತ್ತು. ನೋಡಿ, ಕಾರಣಗಳು ಏನೇ ಇರ್ಬೋದು, ನಮ್ಮ ವಿಷಯ ಚಿಕ್ಕದಿರ್ಬೋದು, ನಿಮ್ಮ ವಿಷಯ ದೊಡ್ಡದಿರ್ಬೋದು, ಆದರೆ ಸ್ನೇಹ ಯಾವತ್ತಿದ್ರೂ ಸ್ನೇಹನೇ. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದಾಗ ನೀವು ಬೇರೆ ಯಾರನ್ನಾದರೂ ನೆನಪು ಮಾಡ್ಕೊಳ್ಬೋದಾಗಿತ್ತು. ಆದರೂ ನೀವು ಇವರನ್ನೇ ನೆನಪು ಮಾಡ್ಕೊಳ್ತಿದ್ದೀರಾ ಅಂದರೆ ಅದರ ಅರ್ಥ ಅವರು ಅಂಥ ಸ್ನೇಹನ ಸಂಪಾದನೆ ಮಾಡಿದ್ದಾರೆ ಅಂತ. ವೀರು ಅವರೇ, ಈಗಲೂ ಕಾಲ ಮಿಂಚಿಲ್ಲ. ಅವರಿಂದ ನಿಜವಾಗ್ಲೂ ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸಾಧ್ಯ ಆದರೆ ಒಂದ್ಸಾರಿ ಅವ್ರ ಹತ್ರ ಮಾತಾಡಿ. ಇಲ್ಲ, ಅದು ನಿಮಗೆ. ಇಲ್ಲ ವೀರು ಅವರೇ, ನಾನು ಈ ವಿಷಯದಲ್ಲಿ ನಿಮ್ಮ ಮಾತು ಕೇಳೋದೇ ಇಲ್ಲ. ನೀವು ಒಂದ್ಸರಿ ಅವ್ರ ಹತ್ರ ಮಾತಾಡಲೇಬೇಕು. ಅವ್ರ ಹತ್ರ ಮಾತಾಡಲಿಲ್ಲ ಅಂದರೆ ನೀವು ನನಗೆ ಫೋನು ಮಾಡಬೇಡಿ, ನನ್ನ ಜೊತೆ ಮಾತು ಆಡಬೇಡಿ. ಅರೆ, ಇದೊಳ್ಳೆ ಪರಿಸ್ಥಿತಿಗೆ ಸಿಗಾಕ್ಸ್ಬಿಟ್ರಲ್ಲ. ಓ, ಫೋನ್ ರಿಂಗ್ ಆಗ್ತಿದೆ ನೋಡು ಸುಬ್ಬು. ಫೋನ್ ರಿಸೀವ್ ಮಾಡು, ಇಲ್ಲಾಂದ್ರೆ ಸೈಲೆಂಟ್ಗೆ ಹಾಕು. ಸ್ವಲ್ಪ ಹೊತ್ತು ಮಲಗಬೇಕು. ಹಲೋ ಸರ್, ನೀವು ಪೃಥ್ವಿ ಅನ್ನೋರ್ನ ಅಡ್ಮಿಟ್ ಮಾಡಿ ಹೋಗಿದ್ರಲ್ಲ, ಅವ್ರ ಮೆಡಿಸಿನ್ ಎಲ್ಲ ಖಾಲಿ ಆಗ್ತಿದೆ. ಹಾಗೇನೆ ನಮ್ಮ ಡಾಕ್ಟ್ರು ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ ಏನು ಅಂತ ಬರ್ದಿದ್ದಾರೆ. ನೀವು ಆದಷ್ಟು ಬೇಗ ಇಲ್ಲಿ ಬಂದು ಬಿಲ್ ಕ್ಲಿಯರ್ ಮಾಡಿ ಹೋಗ್ಬೇಕಾಗತ್ತೆ ಸರ್. ಸರಿ ಸರಿ, ಬರ್ತೀನಿ. ಸುಬ್ಬು, ಯಾರು ಕಾಲ್ ಇಷ್ಟು ಬೆಳಗ್ಗೆ? ಏನಾದರೂ ಸೀರಿಯಸ್ಸಾ? ಹ್ಞೂ ಮೇಡಮ್, ಹಾಸ್ಪಿಟ್ಲಿಂದ ಫೋನ್ ಬಂದಿತ್ತು. ಏನೋ ಹಾಸ್ಪಿಟಲಿಂದನಾ? ಯಾರು ಸುಬ್ಬು, ಏನಾಯಿತು? ಮೇಡಮ್, ಅದು ಅವತ್ತು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅವ್ರ ಮನೆಯವ್ರು ಯಾರೂ ಇರಲಿಲ್ಲ, ನನಗೆ ಯಾರು ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ನಾನೇ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಈಗ ಹಾಸ್ಪಿಟ್ಲಿಂದನೇ ಫೋನ್ ಬಂದಿತ್ತು. ಅವ್ರು ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾಯಿದ್ರು ಅಷ್ಟೇ.